ಈಗ ಮಾರ್ಕ್ ಸಕ್ಸಸ್ ಮೀಟ್ನಲ್ಲಿ ಮಗಳ ಸಾಂಗ್ವಿ ಬಗ್ಗೆ ಕೆಟ್ಟ ಕಾಮೆಂಟ್ಸ್ ಬಗ್ಗೆ ನೀವು ಹೇಳಿದ್ರಿ 10ರಷ್ಟು ಇವಳು ಬೆಳಿತಾಳೆ ಎದುರಿಸ್ತಾಳೆ ಅಂತ ನೀವು ಹೇಳಿದ ನೆಕ್ಸ್ಟ್ ಡೇ ಅವರು ಪೋಸ್ಟ್ ಮಾಡಿದ್ರು ಬಾಡಿ ಶೇಮಿಂಗ್ಗೆ ನಾನು ಯಾರು ಒಪಿನಿಯನ್ ಹೇಳಿಲ್ಲ ಐ ಡೋಂಟ್ ನೀಡ್ ದೇರ್ ಒಪಿನಿಯನ್. ಸೊ ವಾಟ್ ಇಸ್ ದ ಕ್ವೆಶ್ಚನ್? ಸೊ ಅದನ್ನ ನೀವು ಹೇಳಿಕೆ ಕೊಟ್ಟಾದ್ಮೇಲೆ ನೆಕ್ಸ್ಟ್ ಡೇ ಅವರು ಅಲ್ಲ ಈ ಕ್ವೆಶ್ಚನ್ ಏನು ಅಂದೆ ಅಂದ್ರೆ ಮುಂಚೆ ಕೊಡಬೇಕಿತ್ತು ಅಂತನಾ? ಕ್ವೆಶ್ಚನ್ ಅರ್ಥ ಆಗಿಲ್ಲ. ನೀವೊಂದು ಹುಡುಗಿ ಅಲ್ವಮ್ಮ, ನೀವು ಆ ಜಾಗದಲ್ಲಿ ಇದ್ರೆ ಏನ್ ಮಾಡ್ತಾ ಇದ್ರಿ? ನನ್ನ ಮಗಳು ಅದೇ ಮಾಡಿ ಅಷ್ಟೇ. ನೆಕ್ಸ್ಟ್ ಐ ಥಿಂಕ್ ಎವ್ರಿಬಡಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳಂತೂ ಖಂಡಿತ ಹೇಳ್ತೀನಿ. ಬಟ್ ಐ ಗೆಸ್ ಸರ್ ರೆಸ್ಪಾನ್ಸಿಬಿಲಿಟಿ ನಾವೆಲ್ಲ ಹೇಳಿ ಕಲಿಯೋದಲ್ಲ ಸರ್. ಅವ್ರವ್ರ ರೆಸ್ಪಾನ್ಸಿಬಿಲಿಟಿ ತಗೊಬೇಕು. ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗೋದು ಬೇಡ, ಬೇರೆಯವರಿಂದ ನಮಗೆ ತೊಂದರೆ ಆಗೋದು ಬೇಡ, ನಮ್ಮಿಬ್ಬರಿಂದ ಊರಿಗೆ ತೊಂದರೆ ಆಗೋದು ಬೇಡ. ಚೆನ್ನಾಗಿರೋಣ, ನಗ್ತಾ ಇರೋಣ, ಒಳ್ಳೆ ವರ್ಷ ಕಾಲಿಡಿ ಆರಾಮಾಗಿ ಲಗ್ನ. ಏನ್ ಸಿನಿಮಾ ಅಷ್ಟೇ ಬಿಟ್ಟು ಯಾವ ರೆಸಲ್ಯೂಷನ್ ತಗೊಳ್ಳೋದು ಇಯರ್ ಬಿಗಿನಿಂಗ್ ಮಾಡಿ ಮರೆಯೋದಲ್ಲ. ರೆಸಲ್ಯೂಷನ್ ಫಸ್ಟಿಗೆ ಲೈಫಲ್ಲಿ ತಗೋಬೇಕು. ಲೈಫಲ್ಲಿ ಹಿಂಗೆ ಹೋಗ್ತೀನಿ ಹಿಂಗೆ ಆಗ್ತೀನಿ ಅಂತ ಅದು ತೊಗೊಂಡು ತುಂಬಾ ವರ್ಷ ಆಗುತ್ತೆ. ವಿಜಯಲಕ್ಷ್ಮಿ ಇವತ್ತು ಕಮಿಷನರ್ ಆಫೀಸಿಗೆ ಭೇಟಿ ಕೊಟ್ಟು ನನ್ನ ಲೈಫಲ್ಲಿ ನನ್ನ ಬಗ್ಗೆ ಮಾತಾಡಮ್ಮ, ಪಕ್ಕದ ಮನೆ ಬಗ್ಗೆ ಅಲ್ಲ. ದೂರನ್ನ ಹೇಗೆ ಯಾವ ತರ ಮಾಡಿ ತೋರಿಸ್ತೀನಿ. ಹೊಸ ವರ್ಷ ಬಂದಿದೆ. ಐ ಥಿಂಕ್ ನೀವು ಮಾರ್ಕ್ ಸೆಲೆಬ್ರೇಷನ್ ಮಾಡ್ತಿದ್ದೀರಾ ಹೊಸ ವರ್ಷದ. ಎಲ್ಲರೂ ಕೂಡ ಎಲ್ಲರೂ ಕೂಡ ನ್ಯೂ ಇಯರ್ ಹೇಗೆ ಸೆಲೆಬ್ರೇಷನ್ ಇರುತ್ತೆ ಸರ್ ಈ ಸರಿ? ನನ್ನ ನ್ಯೂ ಇಯರ್ಸ್ ತುಂಬಾ ಸಿಂಪಲ್. ನಾನು ಆಕ್ಚುಲಿ ಅಮ್ಮ ಇರೋ ತನಕ ಅಪ್ಪ ಅಮ್ಮ ಒಟ್ಟಿಗೆ ನಾನು ಯಾವಾಗಲೂ ಕಾಲ ಕಳೆದ. ಯಾವತ್ತೂ ನಾನು ನ್ಯೂ ಇಯರ್ಸ್ ಎಲ್ಲೂ ಅಲ್ಲಿ ಹೋಗೋನೇ ಅಲ್ಲ, ಮನೆಯಲ್ಲೇ ಇರೋನು. ಈ ಸತಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಲ್ಲಿ ಫಸ್ಟ್ ಟೈಮ್ ನಾನು ಆಕ್ಚುಲಿ ಮೈಸೂರಲ್ಲಿ ಥಿಯೇಟರ್ಗೆ ಹೋಗ್ತಾ ಇದೀವಲ್ಲ, ಅಲ್ಲಿ ಹೋಗ್ಬಿಟ್ಟು ಬರ್ತೀನಿ ನಾನು ಅಷ್ಟೇ. ನಾನು ನ್ಯೂ ಇಯರ್ ಎಲ್ಲ ಫ್ಯಾಮಿಲಿ ಮನೆ. ಈಗ ಮಾರ್ಕ್ ಸಕ್ಸಸ್ ಮೀಟ್ನಲ್ಲಿ ಮಗಳ ಸಾಂಗ್ವಿ ಬಗ್ಗೆ ಕೆಟ್ಟ ಕಾಮೆಂಟ್ಸ್ ಬಗ್ಗೆ ನೀವು ಹೇಳಿದ್ರಿ 10ರಷ್ಟು ಇವಳು ಬೆಳಿತಾಳೆ ಎದುರಿಸ್ತಾಳೆ ಅಂತ ನೀವು ಹೇಳಿದ ನೆಕ್ಸ್ಟ್ ಡೇ ಅವರು ಪೋಸ್ಟ್ ಮಾಡಿದ್ರು ಬಾಡಿ ಶೇಮಿಂಗ್ಗೆ ನಾನು ಯಾರು ಒಪಿನಿಯನ್ ಹೇಳಿಲ್ಲ ಐ ಡೋಂಟ್ ನೀಡ್ ದೇರ್ ಒಪಿನಿಯನ್. ಸೊ ವಾಟ್ ಇಸ್ ದ ಕ್ವೆಶ್ಚನ್? ಸೊ ಅದನ್ನ ನೀವು ಹೇಳಿಕೆ ಕೊಟ್ಟಾದ್ಮೇಲೆ ನೆಕ್ಸ್ಟ್ ಡೇ ಅವರು ಅಲ್ಲ ಈ ಕ್ವೆಶ್ಚನ್ ಏನು ಅಂದೆ ಅಂದ್ರೆ ಮುಂಚೆ ಕೊಡಬೇಕಿತ್ತು ಅಂತನಾ? ಕ್ವೆಶ್ಚನ್ ಅರ್ಥ ಆಗಿಲ್ಲ. ನೀವೊಂದು ಹುಡುಗಿ ಅಲ್ವಮ್ಮ, ನೀವು ಆ ಜಾಗದಲ್ಲಿ ಇದ್ರೆ ಏನ್ ಮಾಡ್ತಾ ಇದ್ರಿ? ನನ್ನ ಮಗಳು ಅದೇ ಮಾಡಿ ಅಷ್ಟೇ. ನೆಕ್ಸ್ಟ್ ಐ ಥಿಂಕ್ ಎವ್ರಿಬಡಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳಂತೂ ಖಂಡಿತ ಹೇಳ್ತೀನಿ. ಬಟ್ ಐ ಗೆಸ್ ಸರ್ ರೆಸ್ಪಾನ್ಸಿಬಿಲಿಟಿ ನಾವೆಲ್ಲ ಹೇಳಿ ಕಲಿಯೋದಲ್ಲ ಸರ್. ಅವ್ರವ್ರ ರೆಸ್ಪಾನ್ಸಿಬಿಲಿಟಿ ತಗೊಬೇಕು. ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗೋದು ಬೇಡ, ಬೇರೆಯವರಿಂದ ನಮಗೆ ತೊಂದರೆ ಆಗೋದು ಬೇಡ, ನಮ್ಮಿಬ್ಬರಿಂದ ಊರಿಗೆ ತೊಂದರೆ ಆಗೋದು ಬೇಡ. ಚೆನ್ನಾಗಿರೋಣ, ನಗ್ತಾ ಇರೋಣ, ಒಳ್ಳೆ ವರ್ಷ ಕಾಲಿಡಿ ಆರಾಮಾಗಿ ಲಗ್ನ. ಏನ್ ಸಿನಿಮಾ ಅಷ್ಟೇ ಬಿಟ್ಟು ಯಾವ ರೆಸಲ್ಯೂಷನ್ ತಗೊಳ್ಳೋದು ಇಯರ್ ಬಿಗಿನಿಂಗ್ ಮಾಡಿ ಮರೆಯೋದಲ್ಲ. ರೆಸಲ್ಯೂಷನ್ ಫಸ್ಟಿಗೆ ಲೈಫಲ್ಲಿ ತಗೋಬೇಕು. ಲೈಫಲ್ಲಿ ಹಿಂಗೆ ಹೋಗ್ತೀನಿ ಹಿಂಗೆ ಆಗ್ತೀನಿ ಅಂತ ಅದು ತೊಗೊಂಡು ತುಂಬಾ ವರ್ಷ ಆಗುತ್ತೆ. ವಿಜಯಲಕ್ಷ್ಮಿ ಇವತ್ತು ಕಮಿಷನರ್ ಆಫೀಸಿಗೆ ಭೇಟಿ ಕೊಟ್ಟು ನನ್ನ ಲೈಫಲ್ಲಿ ನನ್ನ ಬಗ್ಗೆ ಮಾತಾಡಮ್ಮ, ಪಕ್ಕದ ಮನೆ ಬಗ್ಗೆ ಅಲ್ಲ. ಥ್ಯಾಂಕ್ ಯು ಸರ್.